ನೋಡಿ, ಕರ್ನಾಟಕದ ಆಸ್ಪತ್ರೆಗಳು ಮೂಲ ಸೌಕರ್ಯ ಇಲ್ಲದೆ ಸೊರಗುತ್ತಿವೆ. ನಾವು ಕೋಟಿ ಕೋಟಿ ಖರ್ಚು ಮಾಡ್ತೀವಿ, ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾರೆ. ಆದ್ರೆ ವಾಸ್ತವ ಇರೋದೇ ಬೇರೆ ವೀಕ್ಷಕರೇ. ಹಾಸಿಗೆಗಳಿಲ್ಲ, ಸಿಬ್ಬಂದಿಯ ಕೊರತೆ ಇದೆ, ಸೂಕ್ತವಾದ ಕಟ್ಟಡ ಇಲ್ಲ, ಹೊಸ ಕಟ್ಟಡವನ್ನ ಕಟ್ಟಿಸಿದ್ರೆ ಅದನ್ನೇ ಲೋಕಾರ್ಪಣೆಯೇ ಮಾಡೋದಿಲ್ಲ. ಹಿಂಗೆ ಎರಡ ಎಲ್ಲಾ ಕಡೆನೂ ಕೂಡ ಎಲ್ಲಾ ರೀತಿಯ ಸಮಸ್ಯೆಗಳು ಈಗ ಆಸ್ಪತ್ರೆಗಳೇ ಸಮಸ್ಯೆಗಳ ಆಗರವಾಗಿದೆ. ಹಾಗಿದ್ರೆ ಯಾವ್ಯಾವ ಆಸ್ಪತ್ರೆ ಏನೇನ್ ಸಮಸ್ಯೆಯನ್ನ ಎದುರಿಸ್ತಾ ಇದೆ, ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದೆ, ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ರಾಜ್ಯ ಸರ್ಕಾರಕ್ಕೆ ಇದೆಯಾ ಆರ್ಥಿಕ ಮುಗ್ಗಟ್ಟು? 230 ಸರ್ಕಾರಿ ಹೆರಿಗೆ ಆಸ್ಪತ್ರೆ ಬಂದ್ಗೆ ನಿರ್ಧಾರ. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಜಿಬಿಎ ವ್ಯಾಪ್ತಿಯಲ್ಲಿ 100 ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ. ಆದರೆ ಅವುಗಳ ನಿರ್ವಹಣೆ ಮಾತ್ರ ಶೂನ್ಯ ಎಂಬ ಸ್ಥಿತಿಗೆ ಬಂದು ತಲುಪಿದೆ. ದೊಡ್ಡ ದೊಡ್ಡ ಕಟ್ಟಡಗಳಿದ್ರೂ ಸೇವೆ ನೀಡಲು ವೈದ್ಯರಿಲ್ಲ ಎಂಬ ಕೂಗಿದೆ. ಈ ನಡುವೆ ಬಡ ದಂಪತಿಗಳಿಗೆ ಉಚಿತವಾಗಿ ಹೆರಿಗೆ ಮಾಡಿಸ್ತಾ ಇದ್ದ 230 ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳನ್ನು ಬಂದ್ ಮಾಡಲು ಇಲಾಖೆ ನಿರ್ಧಾರ ಮಾಡಿದೆಯಂತೆ. ರಾಜ್ಯದಲ್ಲಿ 230 ಹೆರಿಗೆ ಆಸ್ಪತ್ರೆಗಳನ್ನ ಮುಚ್ಚೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಆಸ್ಪತ್ರೆಗಳು ಪಿಎಚ್ಸಿಗಳಾಗಿ ಬದಲಾವಣೆಗೊಂಡ್ರೂ ಕೂಡ ಅಲ್ಲಿನ ಅವ್ಯವಸ್ಥೆಗಳು ತಾಂಡವ ಆಡ್ತಾ ಇದೆ. ಯಾಕಂತ ಹೇಳಿದ್ರೆ ಸರಿಯಾದ ಸಮಯಕ್ಕೆ ಸಿಬ್ಬಂದಿಗಳು ಬರೋದಿಲ್ಲ, ಅದರ ಜೊತೆಗೆ ಪರ್ಮನೆಂಟ್ ಸಿಬ್ಬಂದಿಗಳು ಅನ್ನುವಂಥದ್ದೇ ಇಲ್ಲ. ಒಂದು ಆಸ್ಪತ್ರೆಯನ್ನ ನಡೆಸಬೇಕು ಅಂತ ಹೇಳಿದ್ರೆ ಆ ಒಂದು ಆಸ್ಪತ್ರೆಗೆ ಒಂದು ನಿಗದಿತವಾಗಿ ಒಬ್ಬ ಪರ್ಮನೆಂಟ್ ಇನ್ಚಾರ್ಜ್ ಬೇಕಾಗುತ್ತೆ, ಪರ್ಮನೆಂಟ್ ವೈದ್ಯರು ಬೇಕಾಗುತ್ತೆ. ಆದ್ರೆ ಸದ್ಯ ಈ ಒಂದು ಆಸ್ಪತ್ರೆಗೆ ಯಾವುದೇ ರೀತಿಯಾದಂತಹ ಪರ್ಮನೆಂಟ್ ಇನ್ಚಾರ್ಜ್ಗಳಿಲ್ಲ. ಇನ್ನು ಆಸ್ಪತ್ರೆಗಳನ್ನ ಕಟ್ಟಿದ ಇಲಾಖೆಗಳು ಒಂದಿಷ್ಟು ಆಸ್ಪತ್ರೆಗಳನ್ನ ತೆರೆಯೋ ಗೋಜಿಗೆ ಹೋಗಿಲ್ಲ. ಇದ್ದ ಹಳೆ ಆಸ್ಪತ್ರೆಗಳನ್ನ ಕೆಡವಿ ಹೊಸ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿವೆ. ಇತ್ತ ಕಟ್ಟಡ ನಿರ್ಮಾಣವಾಗಿ ಅದೆಷ್ಟೋ ಆಸ್ಪತ್ರೆಗಳು ಆರಂಭವಾಗಲು ಮುಹೂರ್ತಕ್ಕಾಗಿ ಕಾಯ್ತಿವೆ. ಇನ್ನು ಆಸ್ಪತ್ರೆ ಸಮಸ್ಯೆಗಳ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್, ಸಿಬ್ಬಂದಿ ನೇಮಕದ ಬಗ್ಗೆ ಸರ್ಕಾರದ ಜೊತೆ ಚರ್ಚಿಸಿದ್ದೇವೆ ಅಂತ ಹೇಳಿದ್ರು. ಕೆಲವು ಹಾಸ್ಪಿಟಲ್ಸ್ ಆರ್ ರನ್ನಿಂಗ್ ವೆರಿ ವೆಲ್. ಮೇ ಬಿ ಸಮ್ ಆಫ್ ದ ಕೆಲವು ಹಾಸ್ಪಿಟಲ್ ನಲ್ಲಿ ಜನರು ಸಹ ಬರ್ತಾ ಇಲ್ಲ. ಸೊ ಅದಕ್ಕೆ ಇದೆಲ್ಲ ನೋಡಿಕೊಂಡೇ ಅಪ್ಗ್ರೇಡೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ. ಬಹುತೇಕ ಅದೆಲ್ಲ ಇಂಪ್ರೂವ್ಮೆಂಟ್ ಮಾಡಿಸಿದ ತಕ್ಷಣ ಸ್ವಲ್ಪ ವ್ಯವಸ್ಥೆ ಬೆಟರ್ ಆಗ್ತದೆ ಅಂತ ಹೇಳಿ ನೋಡ್ತೇವೆ. ಕೇಳಿದ್ರಲ್ಲ, ಅಧಿಕಾರಿಗಳು, ಜನಪ್ರತಿನಿಧಿಗಳು ನಮ್ಮಲ್ಲಿ ಸಮಸ್ಯೆಯೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ತೆರಿಗೆ ಸಂಗ್ರಹವು ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ. ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯು 2025-26ನೇ ಆರ್ಥಿಕ ವರ್ಷದಲ್ಲಿ 1,382.57 ಕೋಟಿ ತೆರಿಗೆ ಸಂಗ್ರಹಿಸಿದೆ. ಕಳೆದ 5 ವರ್ಷಗಳಲ್ಲಿ ಕರ್ನಾಟಕದಲ್ಲಿ 5.57 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹವಾಗಿದೆ. ಅಬಕಾರಿ ಮುದ್ರಾಂಕ ಶುಲ್ಕವನ್ನು ಏರಿಸಲಾಗಿದೆ. ಮಾತ್ರವಲ್ಲ, ಆಸ್ಪತ್ರೆಗಳಲ್ಲಿ ಒಪಿಡಿಯಿಂದ ಹಿಡಿದು ಬೆಡ್ ಚಾರ್ಜ್ವರೆಗೂ ಎಲ್ಲಾ ಶುಲ್ಕವನ್ನ ಏರಿಸಲಾಗಿದೆ. ಆದರೆ ರೋಗಿಗಳಿಗೆ ಮಾತ್ರ ಸಮರ್ಪಕವಾದ ಸೇವೆ ಸಿಗ್ತಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಕರ್ನಾಟಕದ ಆಸ್ಪತ್ರೆಗಳು ಮೂಲ ಸೌಕರ್ಯ ಇಲ್ಲದೆ ಸೊರಗುತ್ತಿವೆ. ನಾವು ಕೋಟಿ ಕೋಟಿ ಖರ್ಚು ಮಾಡ್ತೀವಿ, ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾರೆ. ಆದ್ರೆ ವಾಸ್ತವ ಇರೋದೇ ಬೇರೆ ವೀಕ್ಷಕರೇ. ಹಾಸಿಗೆಗಳಿಲ್ಲ, ಸಿಬ್ಬಂದಿಯ ಕೊರತೆ ಇದೆ, ಸೂಕ್ತವಾದ ಕಟ್ಟಡ ಇಲ್ಲ, ಹೊಸ ಕಟ್ಟಡವನ್ನ ಕಟ್ಟಿಸಿದ್ರೆ ಅದನ್ನೇ ಲೋಕಾರ್ಪಣೆಯೇ ಮಾಡೋದಿಲ್ಲ. ಹಿಂಗೆ ಎರಡ ಎಲ್ಲಾ ಕಡೆನೂ ಕೂಡ ಎಲ್ಲಾ ರೀತಿಯ ಸಮಸ್ಯೆಗಳು ಈಗ ಆಸ್ಪತ್ರೆಗಳೇ ಸಮಸ್ಯೆಗಳ ಆಗರವಾಗಿದೆ. ಹಾಗಿದ್ರೆ ಯಾವ್ಯಾವ ಆಸ್ಪತ್ರೆ ಏನೇನ್ ಸಮಸ್ಯೆಯನ್ನ ಎದುರಿಸ್ತಾ ಇದೆ, ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದೆ, ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ರಾಜ್ಯ ಸರ್ಕಾರಕ್ಕೆ ಇದೆಯಾ ಆರ್ಥಿಕ ಮುಗ್ಗಟ್ಟು? 230 ಸರ್ಕಾರಿ ಹೆರಿಗೆ ಆಸ್ಪತ್ರೆ ಬಂದ್ಗೆ ನಿರ್ಧಾರ. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಜಿಬಿಎ ವ್ಯಾಪ್ತಿಯಲ್ಲಿ 100 ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ.
ಆದ್ರೆ ಅವುಗಳ ನಿರ್ವಹಣೆ ಮಾತ್ರ ಶೂನ್ಯ ಎಂಬ ಸ್ಥಿತಿಗೆ ಬಂದು ತಲುಪಿದೆ. ದೊಡ್ಡ ದೊಡ್ಡ ಕಟ್ಟಡಗಳಿದ್ರೂ ಸೇವೆ ನೀಡಲು ವೈದ್ಯರಿಲ್ಲ ಎಂಬ ಕೂಗಿದೆ. ಈ ನಡುವೆ ಬಡ ದಂಪತಿಗಳಿಗೆ ಉಚಿತವಾಗಿ ಹೆರಿಗೆ ಮಾಡಿಸ್ತಾ ಇದ್ದ 230 ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳನ್ನ ಬಂದ್ ಮಾಡಲು ಇಲಾಖೆ ನಿರ್ಧಾರ ಮಾಡಿದೆಯಂತೆ. ರಾಜ್ಯದಲ್ಲಿ 230 ಹೆರಿಗೆ ಆಸ್ಪತ್ರೆಗಳನ್ನ ಮುಚ್ಚೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಆಸ್ಪತ್ರೆಗಳು ಪಿಎಚ್ಸಿಗಳಾಗಿ ಬದಲಾವಣೆಗೊಂಡ್ರು ಕೂಡ ಅಲ್ಲಿನ ಅವ್ಯವಸ್ಥೆಗಳು ತಾಂಡವ ಆಡ್ತಾ ಇದೆ. ಯಾಕಂತ ಹೇಳಿದ್ರೆ ಸರಿಯಾದ ಸಮಯಕ್ಕೆ ಸಿಬ್ಬಂದಿಗಳು ಬರೋದಿಲ್ಲ, ಅದರ ಜೊತೆಗೆ ಪರ್ಮನೆಂಟ್ ಸಿಬ್ಬಂದಿಗಳನ್ನಂತದ್ದೇ ಇಲ್ಲ. ಒಂದು ಆಸ್ಪತ್ರೆಯನ್ನ ನಡೆಸಬೇಕು ಅಂತ ಹೇಳಿದ್ರೆ ಆ ಒಂದು ಆಸ್ಪತ್ರೆಗೆ ಒಂದು ನಿಗದಿತವಾಗಿ ಒಬ್ಬ ಪರ್ಮನೆಂಟ್ ಇನ್ಚಾರ್ಜ್ ಬೇಕಾಗುತ್ತೆ, ಪರ್ಮನೆಂಟ್ ವೈದ್ಯರು ಬೇಕಾಗುತ್ತೆ. ಆದ್ರೆ ಸದ್ಯ ಈ ಒಂದು ಆಸ್ಪತ್ರೆಗೆ ಯಾವುದೇ ರೀತಿಯಾದಂತಹ ಪರ್ಮನೆಂಟ್ ಇನ್ಚಾರ್ಜ್ಗಳಿಲ್ಲ. ಇನ್ನು ಆಸ್ಪತ್ರೆಗಳನ್ನ ಕಟ್ಟಿದ ಇಲಾಖೆಗಳು ಒಂದಿಷ್ಟು ಆಸ್ಪತ್ರೆಗಳನ್ನ ತೆರೆಯೋ ಗೋಜಿಗೆ ಹೋಗಿಲ್ಲ. ಇದ್ದ ಹಳೆ ಆಸ್ಪತ್ರೆಗಳನ್ನ ಕೆಡವಿ ಹೊಸ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿವೆ. ಇತ್ತ ಕಟ್ಟಡ ನಿರ್ಮಾಣವಾಗಿ ಅದೆಷ್ಟೋ ಆಸ್ಪತ್ರೆಗಳು ಆರಂಭವಾಗಲು ಮುಹೂರ್ತಕ್ಕಾಗಿ ಕಾಯ್ತಿವೆ. ಇನ್ನು ಆಸ್ಪತ್ರೆ ಸಮಸ್ಯೆಗಳ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್, ಸಿಬ್ಬಂದಿ ನೇಮಕದ ಬಗ್ಗೆ ಸರ್ಕಾರದ ಜೊತೆ ಚರ್ಚಿಸಿದ್ದೇವೆ ಅಂತ ಹೇಳಿದ್ರು. ಕೆಲವು ಹಾಸ್ಪಿಟಲ್ಸ್ ಆರ್ ರನ್ನಿಂಗ್ ವೆರಿ ವೆಲ್. ಮೇ ಬಿ ಸಮ್ ಆಫ್ ದ ಕೆಲವು ಹಾಸ್ಪಿಟಲ್ ಅಲ್ಲಿ ಜನರು ಸಹ ಬರ್ತಾ ಇಲ್ಲ. ಸೊ ಅದಕ್ಕೆ ಇದೆಲ್ಲ ನೋಡಿಕೊಂಡೇ ಅಪ್ಗ್ರೇಡೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ. ಬಹುತೇಕ ಅದೆಲ್ಲ ಇಂಪ್ರೂವ್ಮೆಂಟ್ ಮಾಡಿಸಿದ ತಕ್ಷಣ ಸ್ವಲ್ಪ ವ್ಯವಸ್ಥೆ ಬೆಟರ್ ಆಗ್ತದೆ ಅಂತ ಹೇಳಿ ನೋಡ್ತೇನೆ. ಕೇಳಿದ್ರಲ್ಲ, ಅಧಿಕಾರಿಗಳು ಜನಪ್ರತಿನಿಧಿಗಳು ನಮ್ಮಲ್ಲಿ ಸಮಸ್ಯೆಯೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ತೆರಿಗೆ ಸಂಗ್ರಹವು ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ. ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯು 2025-26ನೇ ಆರ್ಥಿಕ ವರ್ಷದಲ್ಲಿ 1382.57 ಕೋಟಿ ತೆರಿಗೆ ಸಂಗ್ರಹಿಸಿದೆ. ಕಳೆದ 5 ವರ್ಷಗಳಲ್ಲಿ ಕರ್ನಾಟಕದಲ್ಲಿ 5.57 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹವಾಗಿದೆ. ಅಬಕಾರಿ ಮುದ್ರಾಂಕ ಶುಲ್ಕವನ್ನು ಏರಿಸಲಾಗಿದೆ. ಮಾತ್ರವಲ್ಲ, ಆಸ್ಪತ್ರೆಗಳಲ್ಲಿ ಒಪಿಡಿಯಿಂದ ಹಿಡಿದು ಬೆಡ್ ಚಾರ್ಜ್ವರೆಗೂ ಎಲ್ಲಾ ಶುಲ್ಕವನ್ನ ಏರಿಸಲಾಗಿದೆ. ಆದರೆ ರೋಗಿಗಳಿಗೆ ಮಾತ್ರ ಸಮರ್ಪಕವಾದ ಸೇವೆ ಸಿಗ್ತಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಕರ್ನಾಟಕದ ಆಸ್ಪತ್ರೆಗಳು ಮೂಲ ಸೌಕರ್ಯ ಇಲ್ಲದೆ ಸೊರಗುತ್ತಿವೆ. ನಾವು ಕೋಟಿ ಕೋಟಿ ಖರ್ಚು ಮಾಡ್ತೀವಿ, ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾರೆ. ಆದ್ರೆ ವಾಸ್ತವ ಇರೋದೇ ಬೇರೆ ವೀಕ್ಷಕರೇ. ಹಾಸಿಗೆಗಳಿಲ್ಲ, ಸಿಬ್ಬಂದಿಯ ಕೊರತೆ ಇದೆ, ಸೂಕ್ತವಾದ ಕಟ್ಟಡ ಇಲ್ಲ, ಹೊಸ ಕಟ್ಟಡವನ್ನ ಕಟ್ಟಿಸಿದ್ರೆ ಅದನ್ನೇ ಲೋಕಾರ್ಪಣೆಯೇ ಮಾಡೋದಿಲ್ಲ. ಹಿಂಗೆ ಎರಡ ಎಲ್ಲಾ ಕಡೆನೂ ಕೂಡ ಎಲ್ಲಾ ರೀತಿಯ ಸಮಸ್ಯೆಗಳು. ಈಗ ಆಸ್ಪತ್ರೆಗಳೇ ಸಮಸ್ಯೆಗಳ ಆಗರವಾಗಿದೆ. ಹಾಗಿದ್ರೆ ಯಾವ್ಯಾವ ಆಸ್ಪತ್ರೆ ಏನೇನ್ ಸಮಸ್ಯೆಯನ್ನ ಎದುರಿಸ್ತಾ ಇದೆ, ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದೆ, ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ.